Hello everyone, you are watching News Insights. Let's watch today's news updates. 11 ವರ್ಷ ಸಭೆಯಲ್ಲಿ ಏನೇನು ನಿರ್ಣಯಗಳನ್ನ ಕೈಗೊಂಡ್ರೆ ಸರ್ ಏನು ಚರ್ಚೆ ಆಯಿತು ನೋಡಿ. ಸರ್ವ ಸದಸ್ಯರ ಸಭೆ 2016 ಆಗಿತ್ತು. ಇದುವರೆಗೂ ಅದನ್ನು 11 ವರ್ಷ ಆಗಿತ್ತು. ಸರ್ವ ಸದಸ್ಯರ ಸಭೆ ಆಗಿರಲಿಲ್ಲ, ಕಾರಣಾಂತರದಿಂದ ಆಗಿರಲಿಲ್ಲ. ಸೊ ಇವತ್ತು ನಮ್ಮ ಕಮಿಟಿ ಏನಿದೆ 35 ಜನ ನಾವು ಸದಸ್ಯರೇನಿದ್ದೀವಿ, ನಮ್ಮ ಆಡಳಿತ ಮಂಡಳಿ ಏನಿದೆ, ನಾವೆಲ್ಲ ಕೂತು ತೀರ್ಮಾನ ಮಾಡಿ ಈ ಸರ್ವ ಸದಸ್ಯರ ಸಭೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಸರ್ವ ಸದಸ್ಯರ ಸಭೆಯನ್ನು ಮಾಡಿದ್ದೀವಿ. ಸರ್ವ ಸದಸ್ಯರ ಸಭೆಯಲ್ಲಿ ಏನೇನು ತೀರ್ಮಾನ ತೊಗೊಂಡಿದ್ದಂತಂದರೆ ನಾವು ನಮ್ಮ ಮೆಂಬರ್ಸ್ ಏನಿದ್ದಾರೆ, ನಮ್ಮ ಸದಸ್ಯರು ಏನಿದ್ದಾರೆ ಅವರಿಗೆ ಅವಕಾಶ ಕೊಟ್ಟಿದ್ವಿ. ಏನೇನು ಬದಲಾವಣೆ ಮಾಡಬೇಕು, ಏನೇನು ಇಲ್ಲ ಅನ್ನೋದನ್ನು ಕೊಟ್ಟಿದ್ವಿ. ಅವರು ಅವರವರ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ಚರ್ಚೆ ಮಾಡಿ ನಾವು ತೀರ್ಮಾನವನ್ನು ತಗೊಳ್ತೀವಿ. ಏನಾದ್ರು ಪ್ರಮುಖ ಘೋಷಣೆಗಳು ಸರ್, ಅಂದರೆ ಒಂದು ಸಭೆಯಲ್ಲಿ ಏನಾದರೂ ನಿರ್ಣಯ ಇನ್ ಜನರಲ್ ಸಾಮಾನ್ಯ ಒಂದು ಘೋಷಣೆ ಏನಾದರೂ ಮಾಡಿದ್ರು? ಅಲ್ಲ, ಸದಸ್ಯರು ಕೆಲವೆಲ್ಲ ಏನು ಇವಾಗ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆ 15 ಇದಿದೆ, ಮೆಂಬರ್ಸ್ ಇದ್ದಾರೆ. ಅದನ್ನು ಡಿವೈಡ್ ಮಾಡಿ ಏನು ಬೆಂಗಳೂರು ನಗರ, ಗ್ರಾಮಾಂತರ ಏನು ಇದು ಸಿಟಿ ಏನಿದೆ ಅದನ್ನು ಡಿವೈಡ್ ಮಾಡ್ಕೊಂಡು ಏನು ಕೇಳ್ತಾ ಇದ್ದಾರೆ. ಕೋಲಾರದವರು ಕೂಡ, ಚಿಕ್ಕಬಳ್ಳಾಪುರದವ್ರು ಕೇಳ್ತಾ ಇದ್ದಾರೆ, ಮೈಸೂರವ್ರು ಕೇಳ್ತಾ ಇದ್ದಾರೆ. ಸೊ ಈ ಒಂದು ತೀರ್ಮಾನವನ್ನು ನಾವು ಈಗಲೇ ಘೋಷಣೆ ಮಾಡೋಕ್ಕಾಗಲ್ಲ. ನಾವು ಈ ಎಕ್ಸಿಕ್ಯೂಟಿವ್ ಕಮಿಟಿ ಏನು ತೀರ್ಮಾನ ಮಾಡಿ ತಗೊಳ್ತೀವಿ, ಚರ್ಚಿಸಿ ಆಮೇಲೆ ತೀರ್ಮಾನ ತಗೊಳ್ತೀವಿ. ಎಷ್ಟು ಜನಕ್ಕೆ ಒಬ್ಬ ಸದಸ್ಯರಿಗೆ ಒಬ್ಬ ಡೈರೆಕ್ಟರ್ ಸರ್? ಈಗಿರೋದು ಬೆಂಗಳೂರು ಸಿಟಿ, ರಾಮನಗರ, ಬೆಂಗಳೂರಿನ ಗ್ರಾಮಾಂತರ ಸೇರಿದ್ರೆ 2,60,000 ಇದೆ. ಅಲ್ಲ, ಒಬ್ಬ ಡೈರೆಕ್ಟರ್ಗೆ ಏನಾದರೂ ಡಿವೈಡ್ ಮಾಡೋಂಥ ಸಂದರ್ಭ ಬಂದಾಗ ನಾವು ಅದನ್ನು